ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿಕೆ ಡೆಲ್ಲಿಯಲ್ಲಿ ಹೇಳಿ ಬಂದಿದ್ದು ಏನನ್ನ, ಇಲ್ಲಿ ಬಂದ ಮೇಲೆ ಡಿಕೆ ವರಸೆ ಬದಲಾಗಿದೆ ಅನ್ನೋದ್ರ ಸುತ್ತ ಸಿಕ್ಕಾಪಟ್ಟೆ ಚರ್ಚೆ ಅಲ್ವಾ. ನಿನ್ನೆಯಿಂದ ಈ ಕ್ಷಣದವರೆಗೂ ಡಿಕೆ ಶಿವಕುಮಾರ್ ದಿಢೀರ್ ಅಂತ ಈ ರೀತಿ ಮಾತಾಡ್ತಿರೋದು ಯಾಕೆ, ಈ ರೀತಿ ನಡ್ಕೊಳ್ತಿರೋದು ಯಾಕೆ, ಅವರ ಮುಂದಿನ ನಡೆ ಏನು ಅನ್ನೋದ್ರ ಸುತ್ತ ಎಲ್ಲ ಮಾಧ್ಯಮಗಳಲ್ಲೂ ಚರ್ಚೆ ನೀವು ಗಮನಿಸಿರ್ತೀರಲ್ಲ. ನೋಡಿ, ಈಗ ಖಚಿತ ಮೂಲಗಳ ಮಾಹಿತಿ, ಡೆಲ್ಲಿಯಲ್ಲಿ ಡಿಕೆ ಹೇಳಿ ಬಂದಿರೋದೇನು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮತ್ತು ಸದ್ಗುರು ಕಾರ್ಯಕ್ರಮದ ಬಗ್ಗೆ ಚರ್ಚೆ ಆಗ್ತಿದೆಯಲ್ವಾ. ಡಿಕೆ ಅಮಿತ್ ಶಾ ಒಂದೇ ಕಡೆ ಸ್ಟೇಜ್ ಶೇರ್ ಮಾಡಿದ್ರ ಬಗ್ಗೆ ಸದ್ಗುರು ಡಿಕೆ ಎದುರು ಅಮಿತ್ ಶಾ ಅವರನ್ನು ಹೊಗಳಿದ್ದು ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ. ಈಗ ಸಿದ್ದು ಕ್ಯಾಂಪ್ ಯಾವ ರೀತಿ ಮುಗಿಬೀಳ್ತಾ ಇದೆ ನೋಡಿ ಡಿಕೆ ವಿರುದ್ಧ, ಎಲ್ಲ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡಿಕೆ ಶಿವಕುಮಾರ್ ಈ ರೀತಿ ಆತ್ಮವಿಶ್ವಾಸ ಇದ್ದಕ್ಕಿದ್ದಂತೆ ಹೆಚ್ಚಿಸ್ಕೊಂಡಿರೋದು ಯಾಕೆ? ಏನೇ ಆಸೆ ಕನಸುಗಳಿದ್ರೂ ಕೂಡ ಪ್ರಯತ್ನದ ಮೂಲಕ ಹೈಕಮಾಂಡ್ ಮಟ್ಟದಲ್ಲಿ ಟ್ರೈ ಮಾಡ್ತಿದ್ರು. ಓಪನ್ ಆಗಿ ಮಾತಾಡ್ತಾ ಇರಲಿಲ್ಲ. ಓಪನ್ ಆಗಿ ಹೇಳೋ ಕಡೆ ಹೇಳಿದ್ರು, ಮೀಡಿಯಾಗಳಲ್ಲಿ ಸೆಷನ್ನಲ್ಲೂ ಕೂಡ ಗುಡುಗಿದ್ರು. ಆದರೆ ಈ ವಾಗ್ದಾಳಿ ನಡೆಸೋದು, ತನ್ನ ತಾಕತ್ತೇನು ಅಂತ ಎಚ್ಚರಿಕೆ ಕೊಡೋದು, ಇಂಥದ್ದಕ್ಕೆ ಇನ್ನೂ ಹೋಗಿರಲಿಲ್ಲ ಡಿಕೆ ಶಿವಕುಮಾರ್. ಅದಕ್ಕೆ ಇಳಿದಿದ್ದಾರೆ ಅಂದರೆ ಮಾಡು ಇಲ್ಲವೇ ಮಡಿ ಹೋರಾಟ ಅನ್ನೋದು ಖಚಿತವಾಗ್ತಿದೆಯಲ್ವಾ. ಡಿಕೆ ಶಿವಕುಮಾರ್ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಅಂತ. ಅಸಲಿಗೆ ಡೆಲ್ಲಿಯೆಲ್ಲ ಆಗಿದ್ದೇನು, ಇಲ್ಲಿ ಬಂದ ಮೇಲೆ ಅಬ್ಬರಿಸ್ತಿರೋದು ಯಾಕೆ ಅಂತ ಕೇಳಿದ್ರೆ, ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಮುಂದುವರಿಯುತ್ತಾರೆ, ಅದರಲ್ಲಿ ಬದಲಾವಣೆ ಇಲ್ಲ ಅನ್ನೋದನ್ನು ಹೈಕಮಾಂಡ್ ಖಚಿತಗೊಳಿಸಿದೆ. ಈಗ ಲೋಕಲ್ ಬಾಡಿ ಎಲೆಕ್ಷನ್ನು ಅದಾದ ಮೇಲೆ ಕೂಡ ಟಚ್ ಮಾಡಲ್ಲ, ಅಧ್ಯಕ್ಷ ಕುರ್ಚಿಗೆ ಯಾರು ಏನಾದರೂ ಪ್ರಯತ್ನ ಮಾಡಲಿ, ತಿಪ್ಪರ್ಲಾಗ ಹಾಕಲಿ, ನೀವೇ ಅಧ್ಯಕ್ಷರು ಅಂತ. ಆದರೆ ಡಿ ಕೆ ಶಿವಕುಮಾರ್ ಅಷ್ಟಕ್ಕೆ ಸಮಾಧಾನವಾಗಿಲ್ಲ. ಅಧ್ಯಕ್ಷ ಕುರ್ಚಿಯ ಬಗ್ಗೆ CM ಕುರ್ಚಿ ಸಿಕ್ಕೋ ತನಕ ಕ್ಲಾರಿಟಿ ಬೇಕೇ ಬೇಕು ಅವ್ರಿಗೆ, ಯಾವ ಕಾರಣಕ್ಕೂ ಟಚ್ ಮಾಡೋ ಹಾಗಿಲ್ಲ. ಆದರೆ ಅಧ್ಯಕ್ಷ ಕುರ್ಚಿ ಭದ್ರ ಅಂತ ಹೇಳಿದ್ದಕ್ಕೆ ಸಮಾಧಾನ ಪಟ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಡಿಕೆ ಇಲ್ವೇ ಇಲ್ಲ. ಅದನ್ನು ಖಚಿತಪಡಿ CM ಕುರ್ಚಿ ನಾನು ಇರಲೇಬೇಕು, ನೀವು ನನಗೆ ಆ ಮಾತು ಕೊಟ್ಟಿದ್ದೀರಿ, ಮಾತು ಉಳಿಸಿಕೊಳ್ಳಿ ಅನ್ನೋದನ್ನು ನೆನಪಿಸುವಂದಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕಳೆದ 1 ವರ್ಷದಲ್ಲಿ ಡೆಲ್ಲಿಗೆ ಹೋದಾಗ ಯಾವತ್ತೂ ಕೂಡ ಹೈಕಮಾಂಡ್ ಅವ್ರನ್ನ ಡಿಸಪಾಯಿಂಟ್ ಮಾಡಿಲ್ಲ. ಬದಲಾಗಿ ಅವ್ರಿಗೆ ಪೂರಕವಾಗೇ ಸಿಕ್ಕಿದೆ, ಎಲ್ಲ ವರ ಕೊಟ್ಟೆ ಕಳಿಸಿದ್ದಾರೆ. ಅದು ಹಾಸನದ ಸಮಾವೇಶ ಹೆಸರು ಬದಲಾಯಿಸಿದಿರಬಹುದು, ಸಿದ್ದು ಕ್ಯಾಂಪ್ಗೆ ಹಿನ್ನಡೆಯಾಯಿತು. ಅದಾದ ಮೇಲೆ ಸುಮಾರು ಬೆಳವಣಿಗೆಗಳಲ್ಲಿ ಡಿಕೆ ಏನು ಅಂದುಕೊಂಡಿದ್ದಾರೋ ಅಚ್ಚುಕಟ್ಟಾಗಿ ಹಾಗೇ ಆಗಿದೆ. ಡಿನ್ನರ್ ಪಾಲಿಟಿಕ್ಸು, ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗಿದ್ದಿರಬಹುದು. ಕೆಪಿಸಿಸಿ ಅಧ್ಯಕ್ಷ ಕುರ್ಚಿ ವಿಚಾರ ಮಾತಾಡೋಕೆ ಹೋದವ್ರಿಗೆ ಬಾಗಿಲು ಬಂದ್ ಮಾಡಿ ಈ ವಿಷಯನ ಮಾತಾಡೋಕೆ ಬರಲೇಬೇಡಿ ಅಂತ ಕಟ್ಟಾಜ್ಞೆಯನ್ನು ಹೊರಡಿಸಿ ಕಳಿಸಿದ್ದಿರಬಹುದು. ಇದೆಲ್ಲವೂ ಕೂಡ ಡಿಕೆ ಅಂದುಕೊಂಡಂಗೆ ಆಗಿದೆ. ಯಾಕಂದರೆ ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಮಾತುಕತೆ ಆಗಿದೆ, ಹಿಂದೆಯೇ ಅಧಿಕಾರ ಹಂಚಿಕೆ ಒಪ್ಪಂದ ಅನ್ನೋದೇ ವಿಚಾರ ಅಲ್ವಾ. ಆ ಮಾತನ್ನು ಈಗ ಮುರಿಯೋದಕ್ಕೂ ಆಗ್ತಿಲ್ಲ, ಮುಂದುವರಿಸೋಕ್ಕೂ ಆಗ್ತಿಲ್ಲ. ಅಂತಹ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಕೊನೆ ಪಕ್ಷ ಡಿಕೆ ಬೇರೆ ಬೇಡಿಕೆಗಳನ್ನು ಈಡೇರಿಸಲೇಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡಿ ಅವ್ರಿಗೆ ಸ್ಪಂದಿಸ್ತಾ ಇದೆ. ಅದು ಇನ್ನೂ ಉರಿಸ್ತಾ ಇದೆ ಸಿದ್ದರಾಮಯ್ಯ ಕ್ಯಾಂಪ್ನ ನಾಯಕರನ್ನು. ಆದರೆ ಇಷ್ಟಕ್ಕೆ ಸಮಾಧಾನ ಪಟ್ಕೊಳ್ಳೋ ಮನಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಇಲ್ಲ. 2000 CM ಆಗಲೇಬೇಕು ಅನ್ನುವ ಅಂತಿಮ ನಿರ್ಧಾರವನ್ನು ತಿಳಿಸಿ ಬಂದಿದ್ದಾರೆ. ನನಗೆ ಆಯ್ಕೆಗಳಿವೆ ಇಲ್ಲವಾದಲ್ಲಿ ಅನ್ನೋದನ್ನು ಅಲ್ಲಿಂದ ಬರ್ತಿದ್ದಂಗೆ ಹೇಳೋಕೆ ಶುರು ಮಾಡಿರೋದೇ ಆ ಕಾರಣಕ್ಕೆ. ಹೇಳಿಬಿಟ್ರು ಅಂದ ಕಾರಣಕ್ಕೆ ಈಗಲೇ BJPಗೆ ಹೊರಟ್ರ, ಅಮಿತ್ ಶಾ ಜೊತೆ ಮಾತಾಡೇ ಬಿಟ್ಟಿದ್ದಾರ, ನಾಳೆನೇ BJPಗೆ ಹೋಗಿ CM ಆಗಿಬಿಡ್ತಾರ, ಅದಲ್ಲ. ಆದರೆ ತನಗೆ ಆಯ್ಕೆಗಳಿವೆ, ಹಿಂದೆನೇ ಅವ್ರಿಗೆ ಆಫರ್ ಬಂದಿದ್ದನ್ನು ಓಪನ್ ಆಗಿ ಹೇಳ್ಕೊಂಡಿದ್ರಲ್ವ. IT ED ತೋರಿಸಿ ಹೆದರಿಸ್ತಿದ್ದಾರೆ, ಅಲ್ಲಿಗೆ ಕರ್ಕೊಳ್ಳೋಕ್ಕೆ ಅನ್ನೋ ರೀತಿಯಲ್ಲೆಲ್ಲ ಮಾತುಗಳು ಬಂದಿದ್ವು. ಅದರಲ್ಲಿ ಎಷ್ಟು ರಾಜಕೀಯ ಮತ್ತೊಂದು ಲೆಕ್ಕಾಚಾರಗಳಿದ್ವೋ ಏನೋ, ಒಟ್ಟಿನಲ್ಲಿ BJPಗೆ ಅವ್ರಿಗೆ ಆಫರ್ ಇತ್ತು ಅನ್ನೋದಂತೂ ಸಿಕ್ಕಾಪಟ್ಟೆ ಚರ್ಚೆ ಆದ ವಿಚಾರವೇ. ಈಗ ಅದನ್ನು ಬೇರೆ ರೂಟಲ್ಲಿ ಬಂದು ಹೇಳೋರಿಗೆ ಹೇಳ್ತಿದ್ದಾರೆ, ನೆನಪಿಸೋರಿಗೆ ನೆನಪಿಸ್ತಿದ್ದಾರೆ. ನಾನು ಯಾರಿಗೂ ಕೇರ್ ಮಾಡಲ್ಲ ಅನ್ನೋದನ್ನು ನೋಡಿ ಎಲ್ಲೆಲ್ಲಿ ಹೇಳಿದ್ರು. ಕುಂಭವನ್ನು ಟೀಕಿಸಿದ ಖರ್ಗೆ ಅವರಿಗೆ ಮಹಾಮುಖ ಭಂಗವಾಯಿತು. ಅದಾಗ್ತಿದ್ದಂಗೆ ಡಿಕೆ ಶಿವಕುಮಾರ್ ಮಹಾಕುಂಭದಲ್ಲಿ ಮುಳುಗೆದ್ದು ನಾನು ಹಿಂದುವಾಗಿ ಸಾಯ್ತೀನಿ ಅಂತಾರೆ. ನನ್ನ ಹೆಸರಲ್ಲಿ ಶಿವನಿದ್ದಾನೆ. ಸದ್ಗುರು ಕಾರ್ಯಕ್ರಮದ ಬಗ್ಗೆ ಅವರು ಎಷ್ಟು ಉದ್ದವಾಗಿ ಬರ್ಕೊಂಡಿದ್ದಾರೆ. ನನಗೆ ಜ್ಞಾನದ ಗಂಗೆನೇ ಹರಿದಂಗೆ ಕಾಣಿಸ್ತು. ಸದ್ಗುರು ಅವರ ಮಾತಲ್ಲಿ ಬದುಕಿನ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು. ಆ ಭಕ್ತಿ ಭಾವದಲ್ಲಿ ಮಿಂದೆದ್ದು ಬಂದೆ ನಾನು. ಬಹಳಷ್ಟು ವಿಚಾರಗಳಿಗೆ ಸದ್ಗುರು ಅವರ ಮಾತು ಒಂದು ತಾರ್ಕಿಕ ಅಂತ್ಯಕ್ಕೆ ಕರ್ಕೊಂಡು ಹೋಯಿತು ನನ್ನ ಪ್ರಶ್ನೆಗಳಿಗೆ ಉತ್ತರವಾಗಿ ಅಂತೆಲ್ಲ ಬರ್ಕೊಂಡಿದ್ದಾರೆ. ನನ್ನ ಹೆಸರು ಮೊದಲು ಕೆಂಪರಾಜ್ ಅಂತ ಇದ್ದಿದ್ದು, ಆಮೇಲೆ ದೇವ್ರ ಹರಕೆಯಿಂದಾಗಿ ಶಿವಕುಮಾರ್ ಆಗಿದ್ದು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರಲ್ಲೂ ಮಲ್ಲಿಕಾರ್ಜುನ ಶಿವನಿದ್ದಾನಲ್ಲ ಅಂತ ಹೇಳೋ ಮೂಲಕ ಅವ್ರಿಗೂ ಕೂಡ ನೀವು ಮೂಲ ಎಲ್ಲಿಯವರು ಅನ್ನೋದನ್ನು ನೆನಪಿಸ್ದಂಗೂ ಕಂಡು ಬಂತು.
ಸೊ ಹೈಕಮಾಂಡ್ಗೆ ಟಕ್ಕರ್ ಕೊಡ್ತಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಹೀಯಾಳಿಸೋರ ಕಾರ್ಯಕ್ರಮಕ್ಕೆ ನೀವು ಹೋಗಿದ್ದೀರಾ ಅಂತ ನೋಡಿ, ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದ ಪ್ರಮುಖರೇ ಟೀಕಿಸಿದ್ರು. PV ಮೋಹನ್ ಅವರು ನೇರವಾಗಿ ಬರ್ಕೊಂಡ್ರಲ್ವಾ, ಯಾರಿಗೆ ನೀವು ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಸದ್ಗುರು ಅವರು ರಾಹುಲ್ ಗಾಂಧಿ ಟೀಕಿಸಿದ್ದಾರೆ, ಹೀಯಾಳಿಸಿದ್ದಾರೆ, ಅವ್ರ ಕಾರ್ಯಕ್ರಮಕ್ಕೆ ಹೋಗಿ ಕೂತು ಬಂದಿದ್ದೀರಾ ಅಂತ. ರಾಹುಲ್ ಗಾಂಧಿಗೆ ಅವಮಾನಿಸೋರ ಕಾರ್ಯಕ್ರಮಕ್ಕೆ ನೀವು ಯಾಕೆ ಹೋಗಬೇಕಿತ್ತು ಅನ್ನೋ ರೀತಿಯಲ್ಲಿ ಟೀಕೆ ನೇರ ಕೇಳಿ ಬರ್ತಾ ಇದೆ. ಆದರೆ ಡೋಂಟ್ ಕೇರ್ ಅಂತಿದ್ದಾರೆ DK ಶಿವಕುಮಾರ್. ನನ್ನ ಇಷ್ಟ, ನಾನು ಹೋಗ್ತೀನಿ ಅಂತ. ಸೊ ರಾಹುಲ್ ಗಾಂಧಿ, ಖರ್ಗೆ ಯಾರಿಗಾದರೂ ಅಷ್ಟೇ ಆ್ಯಕ್ಷನ್ ತಗೊಂಡ್ರೆ ನನ್ನ ಕಡೆಯಿಂದ ರಿಯಾಕ್ಷನ್ ಗ್ಯಾರಂಟಿ ಅನ್ನುವ ಅಂತಿಮ ಸಂದೇಶ ಇದು. ನಾಳೆನೇ BJPಗೆ ಹೊರಟು ಬಿಟ್ಟೆ ಅಂತಲ್ಲ, ನನಗೆ ಮಾತು ಕೊಟ್ಟಿದ್ದೀರಿ, ನೆರವೇರಿಸಿ, ಇಲ್ಲ ದಾರಿ ಇದೆ ಅನ್ನೋದನ್ನು ಅಂತಿಮವಾಗಿ ಹೇಳ್ತಿದ್ದಾರೆ. ವೇಟಿಂಗ್ ಲಿಸ್ಟಲ್ಲಿರೋ ಸಮಯ ಅಲ್ಲ ಇದು, ಸಮಯ ಬಂದಾಗಿದೆ, ಮುಹೂರ್ತ ಫಿಕ್ಸ್ ಆಗಿದೆ, ಎರಡರೊಳಗೊಂದು ತೀರ್ಮಾನ ಮಾಡಿ ಕ್ಲಾರಿಟಿ ಕೊಡಿ ಅಂತ ನೇರವಾಗಿ ಹೇಳ್ತಿದ್ದಾರೆ. ರಾಹುಲ್ ಗಾಂಧಿಗೂ ಕೂಡ ಈಗ DK ನಡೆ ಆಘಾತಕಾರಿಯಾಗಿದೆ. ಯೋಗಿ ಆದಿತ್ಯನಾಥ್ ಅವ್ರನ್ನ ಹೊಗಳ್ತಾರೆ, ಮಹಾಕುಂಭದ ಆಯೋಜನೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸ್ತಾರೆ. ಈ ಕಡೆ ಜಗ್ಗಿ ವಾಸುದೇವ್ ಅವರು ಕಾರ್ಯಕ್ರಮದಲ್ಲಿ, ಆ ಕಡೆ ಅಮಿತ್ ಶಾ, ಈ ಕಡೆ DK ಶಿವಕುಮಾರ್ ಕೂತಿದ್ದು. ಆ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವ್ರನ್ನ ಸದ್ಗುರು ಹೊಗಳಿದ್ದು ಕೂಡ ಕಾಂಗ್ರೆಸ್ಸಿಗರು ಕಿಡಿಕಾರ್ತಿದ್ದಾರೆ. ರಾಜಕೀಯ ಯಾಕೆ ಬೇಕಿತ್ತು, ಧರ್ಮಗುರುಗಳಿಗೆ ಯಾಕೆ ಮಾತಾಡಬೇಕಿತ್ತು? DK ಶಿವಕುಮಾರ್ ಇದ್ದಾರೆ ಅಲ್ಲಿ, ಈ ವ್ಯಕ್ತಿ ಕಾರಣದಿಂದಾಗಿ ಭಯೋತ್ಪಾದಕತೆ, ಈ ಥ್ರೆಟ್ ಕಾಲ್ಸ್ ಇಲ್ಲ 10 ವರ್ಷದಿಂದ ಅಂತ ಅವರ ಗೃಹ ಇಲಾಖೆಯ ಕಾರ್ಯಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಸದ್ಗುರು ಅಮಿತ್ ಶಾ ಅವರ ಬಗ್ಗೆ ಆ ಕಾರ್ಯಕ್ರಮದಲ್ಲಿ. ಹಾಗಾದರೆ DK ಮುಂದೆ ಅಮಿತ್ ಶಾ ಅವ್ರನ್ನ ಹೊಗಳಿದ್ದು ಪಕ್ಷದ ಅಧ್ಯಕ್ಷರಾಗಿ ನೀವು ಕೇಳ್ಕೊಂಡು ಬಂದಿದ್ದೀರಾ. ಅಮಿತ್ ಶಾ ಗುಣಗಾನವನ್ನು, RSS ಸಿದ್ಧಾಂತವನ್ನು ಪಾಲಿಸ್ಕೊಂಡು ಹೋಗೋರು ಕಾರ್ಯಕ್ರಮಕ್ಕೆ ಹೋಗಿ ಅಮಿತ್ ಶಾ ಗುಣಗಾನ ಕೇಳಿಸ್ಕೊಂಡು ಖುಷಿಯಾಗಿ ಬಂದ್ರ ಅನ್ನೋ ರೀತಿಯಲ್ಲಿ ಈಗ ಮುಗಿಬೀಳ್ತಿರೋದು. ನೇರವಾಗಿ ಹೇಳದೇ ಇದ್ರು ಕೂಡ ನೋಡಿ, ಸಂತೋಷ್ ಲಾಡ್ ಏನು ಹೇಳ್ತಿದ್ದಾರೆ, ಅವ್ರು ಕಾರದ್ರು, ಇವ್ರು ಹೋದ್ರು, ಯಾಕೆ ಹೋದ್ರು ಏನು ಅಂತ ನಮ್ಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳ್ಕೊಳ್ಳಿ. ಬಟ್ ಅಮಿತ್ ಶಾ ಅವ್ರನ್ನೆಲ್ಲ ಹೊಗಳಿದ್ದು, ಆ ಕಾರ್ಯಕ್ರಮದಲ್ಲಿ ರಾಜಕಾರಣ ತಂದಿದ್ದು ಒಂದು ಸ್ವಲ್ಪನೂ ಸರಿ ಇಲ್ಲ, ಬೇರೆ ಕಡೆ ಮಾಡ್ಕೊಳ್ಬಹುದಿತ್ತು. ಬಟ್ ಈ ರೀತಿ ಆಹ್ವಾನ ಕೊಟ್ಟು DK ಮುಂದೆ ಅಮಿತ್ ಶಾ ಹೋಗ್ಲಿದ್ದು ಸರಿ ಇಲ್ಲ ಅನ್ನೋ ಮೂಲಕ ಆ ಕಾರ್ಯಕ್ರಮಕ್ಕೆ ಹೋಗಿದ್ದು ನಿಮ್ಮ ನಿರ್ಧಾರನೇ ಸರಿ ಇಲ್ಲ ಅಂತ ಈಗ ಸಿದ್ದು ಬಣ ಟವಲ್ ಕಟ್ಕೊಂಡು ಹೊಡಿತಾ ಇದೆ. ಕಲ್ಲು ಸುತ್ತಕೊಂಡು ಬಟ್ಟೆಯಲ್ಲಿ ಈ ಕಡೆ ಚಾಟಿ ಏಟು ಬೀಳ್ತಾ ಇದೆ. ಅಷ್ಟರ ಮಟ್ಟಿಗೆ ಈಗ ಸಿದ್ದು ಬಣಕ್ಕೆ ಅಸ್ತ್ರ ಸಿಕ್ಕಂತಾಗಿದೆ ನೋಡಿ. ಇವರು ಸಿದ್ಧಾಂತ ಜೊತೆ ಕಾಂಪ್ರಮೈಸ್ ಆಗ್ತಿದ್ದಾರೆ, ಹೈಕಮಾಂಡ್ಗೆ ಟಕ್ಕರ್ ಕೊಡ್ತಿದ್ದಾರೆ, ಹೈಕಮಾಂಡ್ಗೆ ಸೆಡ್ ಹೊಡಿತಿದ್ದಾರೆ ಅನ್ನೋದನ್ನು ಎತ್ತೆತ್ತಿ ತೋರಿಸ್ತಿದ್ದಾರೆ ಇವರೆಲ್ಲ ನಡೆಗಳನ್ನು ನೆನಪಿಸುವ ಮೂಲಕ. ಆದರೆ ಅದಾಗಲಿ ಅಂತಾನೆ DK ಶಿವಕುಮಾರ್ ಇದನ್ನು ಮಾಡ್ತಿರೋದು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಅವ್ರಿಗೇನು ಅರ್ಥ ಆಗಲ್ವಾ ಏನಾಗುತ್ತೆ, ನಾನು ಏನು ಮಾಡಿದ್ರಿ ಏನಾಗುತ್ತೆ ಪರಿಣಾಮ ಅನ್ನೋದು ಗೊತ್ತಿಲ್ಲದೆ ಹೋಗಿರ್ತಾರ. ಗೊತ್ತಿದ್ದೇ ಹೋಗ್ತಿರೋದು. 25ರ ಡೆಡ್ಲೈನ್ ಹಾಕಿ ಬಂದಿದ್ದಾರೆ. ಮತ್ತು ತನ್ನ ಆಚರಣೆ, ನಾನು ಹಿಂದುತ್ವ ಎಲ್ಲವೂ ಕೂಡ ಅವ್ರ ಮಾತಲ್ಲಿ ಹೊಸ ವರಸೆ ಕಾಣ್ತಾ ಇದೆ. ಅಂದರೆ ಅದು ಡೈರೆಕ್ಟ್ ಹಿಟ್ ಅಂತ ಅರ್ಥ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.